ಯಪ್ಪ ಅತ್ತಿ ಮಜ್ಜಿ ಕೈ ಸಿಗಾಕೊಂಡಿದ್ರೆ ಇನ್ನೂ ಜಾಸ್ತಿ ಒದೆ ಬಿದ್ದಿರೋ. ಆ ಸಾಕಿಲ್ಲ ಅವಳಿಗೆ ಇನ್ನೊಂದೆರಡು ಒದೆ ಕೊಡ್ತಿದ್ದೆ. ಏನು ಮಾಡ್ತೀಯ ತಿಮ್ಮಜ್ಜಿ ಬಂತು ಅಂತ ಹೇಳ್ಬಿಟ್ಲ ಆ ಭಾಗ್ಯಮ್ಮ. ಅದಕ್ಕೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ಯಾಕೆ ಬೇಕು ತಿಮ್ಮಜ್ಜಿ ಸವಾಸ ಬೇಡ ಅಂತನ ಆಲೆ ಅಜ್ಜಿ ಕೈಲಿ ಒದೆ ತಿಂದು ಅಮ್ಮ ಸಾಕಿಲ್ಲ ಅವಡಿ. ಥೂ ಮನೆ ಅಳ್ಳವಡಿ ನನ್ನ ಮಗನ್ನೇ ಹಿಡ್ಕೊಟ್ಬಿಟ್ಲಲ್ಲ, ಒಂದು ತೆಂಗಿನಕಾಯಿ ಕೊಡಲಿಲ್ಲ ಅಂತಾನ. ನಾನು ಕೊಟ್ಟಿದ್ರು ಕೊಡ್ಬೋದಾಗಿತ್ತು. ಈಗ ನೋಡು ಎಂಥ ಕೆಲಸ ಆಗೋಯ್ತು. ನಾನು ಆ ಸಾಕಮ್ಮ ಇಂಥ ಕೆಲಸ ಮಾಡ್ತಾಳೆ ಹಿಡ್ಕೊಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟು ನಂಬಿದ್ದೆ ಆ ಸಾಕಮ್ಮನ್ನ. ಎಲ್ಲಾದರೂ ವರ್ಷವೇ ಆಗಲಿ ಎಲ್ಲ ತಿಳ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಿದ್ದೆ. ಏನಾನ ಕುರಿ ಮರಿತಕ್ಕೆ ತಾನು ಗೊಬ್ಬರ ಇಕ್ಬೇಕು ನೀರಿಗೆ ಬೇಕು ಅಂದಾಗ ಜೊತೆಗೆ ಹೋಗ್ತಿದ್ದೆ. ಆದ್ರೂ ಒಂದೀಟು ಕೃತಜ್ಞತೆನೇ ಇಲ್ವಲ್ಲ ಎಲ್ಲ ಸಾಕಮ್ಮಗೆ. ನನ್ನ ಮಗುನೇನೆ ಹಿಡ್ಕೊಂಡು ಕೊಟ್ಬಿಟ್ಲಲ್ಲ. ಹೆಂಗೋ ಅತ್ಲಾಗೆ ಅಲ್ಲಿ ಇಲ್ಲಿ ಕಾಯಿ ಅದು ಇದು ತಂತಿದ್ದ ಮಾರ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ವಿ. ಅದನ್ನೂ ಹಾಳು ಮಾಡಿಕ್ಕಿದ್ಲು ಆ ಮನೆಯಾಳು ಸಾಕಿ. ಥೂ ಏನಪ್ಪ ಮಾಡೋದು. ಈಗ ಪೆಂಗ್ ನನ್ನ ಮಗ ಎಲ್ಗೋದ್ನೋ ಏನೋ ತಪ್ಪಿಸ್ಕೊಂಡು ಅವನಿಂದ ಹೆಂಗೋ ಅತ್ಲಾಗೆ ನೆಮ್ಮದಿಯಾಗಿ ತಿಂತಿದ್ದೆ. ಈಗ ಅದು ಇಲ್ದಂಗೆ ಆಯ್ತಲ್ಲಪ್ಪ. ಎತ್ಲಾಗ ಹೋದ ಇನ್ನು ಪೆಂಗ ಬೈಕ್ ಎಲ್ಲಾದ್ರೂ ಊರು ಬಿಟ್ಟು ಹೋಗ್ಬಿಟ್ನಾ. ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೋದ್ರೂ ಇಲ್ಲಿಗೆ ಬರಬೇಕು. ಇನ್ಯಾರು ಅವನಿಗೆ ಮುದ್ದೆ ಇಕ್ಕಲ್ಲ. ಥೂ ನಾನೊಬ್ಬಳೇ ಇದ್ದೆ. ಹೆಂಗೋ ಅತ್ಲಾಗೆ ನನ್ನ ಜೊತೆಗೆ ಹೆಂಗೋ ಇರ್ತಾನೆ ಅಂದ್ಕೊಂಡಿದ್ದೆ. ನಾನು ಯೋಚನೆ ಮಾಡಲಿಲ್ಲ ನೋಡು. ಆ ಸಾಕಿಗೆ ಒಂದು ಕಾಯಿ ಕೊಟ್ಟರು ಕೊಡ್ಬೋದಾಗಿತ್ತತ್ತ. ಎಂಥ ಕೆಲಸ ಆಗೋಯ್ತು ಪಾಪ. ನಮ್ಮ ಪೆಂಗ ಎಲ್ಲಿಗೋದ್ನೋ ಏನೋ, ಉಂಡಿಲ್ಲ ತಿಂದಿಲ್ಲ. ಯಮ್ಮ ಯಮ್ಮ ಪೆಂಗ ಬಾರು, ಎಲ್ಲಿಗೆ ಹೋಗಿದ್ದು? ಅಯ್ಯೋ ಅಲ್ಲ ಸಿಗಾಕೊಂಡಿದ್ದಿ ಅಂತಲ್ಲೋ ಶಾರದಮ್ಮನ ಕೈಲಿ. ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗಿದ್ದೆ? ನಾನು ಎಲ್ಲೋ ಓಡೋಗಿದ್ದೆ. ತಿರುಗಿ ಎಲ್ಲಿಗೆ ಹೋಗೋದಂತ ಗೊತ್ತಾಗದೆ ವಾಪಸ್ ಬಂದೆ. ಅಲ್ಲ ನೋಡಮ್ಮ, ಆ ಒಕ್ಕ ಎಂದು ಹೊಲ್ದಕ್ಕೆ ಹೋಗಿದ್ದಲ್ಲ. ಆದರೆ ಹೆಂಗೆ ಬಂತೋ ಏನು ಸುಡ್ಗಾಡು. ಅವಕ್ಕ ಯಾರು ಹೇಳಿದ್ರೋ ಏನೋ ನಾನು ಅವ್ರ ಹೊಲ್ದಕ್ಕೆ ಕಾಯಿ ಕೀಳಕ್ಕೆ ಹೋಗಿದ್ದೀನಿ ಅಂತನ. ಕೇಳಿದಕ್ಕೆ ಆ ಸಾಕಮ್ಮನೂ ಅವಕ್ಕೈನೂ ನಾವು ಸೊಪ್ಪಿಗೆ ಬಂದಿದ್ವಿ, ಸಿಗಾಕೊಂಡಿದ್ದೆ ಸರಿಯಾಗಿ ಅಂತ ಹೇಳಿದ್ರು. ಅಯ್ಯೋ ಅಯ್ಯೋ ಸೊಪ್ಪಿಗೂ ಇಲ್ಲ ಪಪ್ಪಿಗೂ ಇಲ್ಲ, ಎಲ್ಲ ಸಾಕಿದೆ ನಾಟಕ. ಅವಳೇ ಬೇಕು ಅಂತನ ಕರ್ಕೊಂಡೋಗಿ ಹಿಡ್ಕೊಟ್ಟಿದ್ದಾಳೆ ಕಣು. ಅವತ್ತು ನೀನು ಅವತ್ತು ತಂದಿದ್ದಲ್ಲ ಕಾಯಿನ, ಒಂದು 10 ಕಾಯಿನ ಅವತ್ತು ನನಗೊಂದೆರಡು ಕೊಡು ಅಂದ್ಲಲ್ಲ. ಅವತ್ತು ನಾವು ಕೊಡ್ಲಿಲ್ವಲ್ಲ, ಅದಕ್ಕೆ ಅದೇ ಸಿಟ್ಟಿಗೆ ಇವತ್ತು ನಿನ್ನ ಹಿಡ್ಕೊಟ್ಟಿದ್ದಾಳೆ ಮನೆಯಾಳ ಮುಂಡೆ. ಆ ಸಾಕಿಲ್ಲವಡಿ. ಅವಳೇ ಇಟ್ಕೊಟ್ಟಿರೋದು ಬೇಕು ಅಂತ ಇವತ್ತು ಸರಿಯಾಗಿ ಒದ್ದೆ ಕೊಟ್ಟಿದ್ದೀನಿ ಅವಳಿಗೆ. ಬುಲ್ಡೆ ಬಿಚ್ಕೆ ಮಂಗ್ ಒದಿತಿದ್ದೆ. ಏನು ಮಾಡ್ತೀಯ? ಆ ಭಾಗ್ಯಮ್ಮ ತಿಮ್ಮಜ್ಜಿ ಬಂತು ಅಂತಂದ್ಲು, ಅದಕ್ಕೆ ಓಡಲೆ ಬಂದೆ. ಅವಜ್ಜಿ ಎಲ್ಲ ನನ್ನ ಹಿಡ್ಕೊಂಡು ಒಯ್ದಾಳು ಅಂತಾನ. ಹೌದಾ? ಆ ಸಾಕಮ್ಮನ ಇಟ್ಕೊಟ್ಟಿರೋದು. ಮತ್ತು ನಾವೇನೇನು ಕಳ್ತನ ಮಾಡೋದೇನು ಗೊತ್ತಿರಲಿಲ್ಲ. ಏನೋ ಸೊಪ್ಪು ಕಿತ್ಕೊಂಡೋಗಿ ಬಂದಿದ್ವಿ, ಸಿಗಾಕೊಂಡಿದ್ಯಾ ಅಂತಂತೂ. ಎಲ್ಲ ನಾಟಕ. ಅವಳೇ ಒಪ್ಕೊಂಡ್ಲು. ನೀನೇ ಅಲ್ವೇನೆ ಹಿಡ್ಕೊಟ್ಟಿರೋದು ಅಂದಕ್ಕೆ ನಾನು ಹಿಡ್ಕೊಟ್ಟಿರೋದು. ಏನಿವಾಗ ಏನು ಮಾಡ್ತೀರ ನೀವು? ಈ ಊರು ಬಿಟ್ಟು ಓಡಿಸ್ತೀನಿ ನಿಮ್ಮನ್ನ, ಹಂಗೆ ಹಿಂಗೆ ಅಂತ ನನ್ನೇ ಬಾಯಿಗೆ ಬಂದಂಗೆ ಬೈದ್ಲು. ಗೊತ್ತೇನೋ ಪೆಂಗ? ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೆಂಗಾದ್ರೂ ಮಾಡಿ ಅವಳನ್ನ ಸಾಕಿನ ಹಿಡ್ಕೊಡ್ಬೇಕು. ಎಲ್ಲಾದ್ರೂ ತಪ್ಪಿ ಸಿಗಾಕಂತಾಳಲ್ಲ, ಅವಾಗ ನಾವು ಹಿಡ್ಕೊಂಡು ಸರಿಯಾಗಿ ಏರಿಕ್ಕಿಸ್ಬೇಕು ಅವಳಿಗೆ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನನ್ನ ತಗೊಂಡು ಹೋಗಿ ಬಡಿಯ ನಮ್ಮಂಗೆ ಆಗ್ತೈತೆ ಆ ಸಾಕಿನ. ಆ ಶಾರದಮ್ಮನು ಬಂದಿದ್ಲು, ಗುದ್ದಾಡೋದ್ಲು. ನಿನ್ನ ಮಗ ಬರಲಿ ಎಲ್ಲಿದ್ದಾನೆ ಅಂತಾನ. ಬಂದೇ ಬರ್ತಾನೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾನ ಬಾಯಿಗೆ ಬಂದಂಗೆ ಬೈದೋದ್ಲು. ಈಗ ಬತ್ತಾಳೋ ಏನೋ. ನಡಿ ಬಚ್ಚಿಕ ನಡಿ. ಯಾಕೆ ಏನು ಮಾಡ್ತಾರಂತೆ? ಅಯ್ಯೋ ಏನೋ ನಾನು ಸುಮ್ಮನೆ ಹತ್ತಿದ್ದೆ ಅಷ್ಟೇನೆ. ಏನೋ ಬಾಯಿ ಹಸಿತ್ತು ಎಳ್ನೀರು ಕುಡಿಯೋಣ ಅಂತ ಹತ್ತಿದ್ದೆ. ಅದು ಕಾಯಿ ಕಿತ್ತಾಕ್ಬಿಟ್ಟೆ ಅಷ್ಟೇನೆ ಅಂತಾನ. ಹೇಳಿದ್ರಾಯ್ತು ಬಿಡು. ನಾನೇನು ಬೇಕು ಅಂತ ಹತ್ತಿಲ್ಲ ಅಂತಾನ. ಹಂಗಂತ ಹೇಳಿದೆ. ಆದರೂ ಅಯ್ಯಮ್ಮ ನನ್ನ ಮಾತೇ ಕೇಳಲಿಲ್ಲ. ಅಯ್ಯೋ ಎಲ್ಲ ಈ ಸಾಕಿದೆ ಕಣೋ. ಅವಳು ನೀನು ಹೋಗೋದೇ ನೋಡ್ಕೊಂಡು ಆ ಶಾರದಮ್ಮನ ಕರ್ಕೊಂಡೋಗ್ಯಾಳೆ. ನಿನ್ನಿಂದೇನೆ ಕರ್ಕೊಂಬಂದವಳೆ ಸಿಗಾಕ್ಸಕ್ಕೆ ಅಂತಾನೇನೆ. ಸಾಕಿನ ಮಾತ್ರ ಬಿಡಬೇಡ ಕಣೋ ಪೆಂಗ, ಹೇಳ್ತೀನಿ. ಯಾವ್ದ್ರಾಗಾದ್ರೂ ಸರಿಯಾಗಿ ತಗಲಾಕ್ಬೇಕು ಅವಳಿಗೆ. ಅವಳು ಬುದ್ಧಿ ಕಲ್ಸಕ್ಕೆ ಅವಳು ಸೊಸೆನೇ ಸರಿ ಕೂಲಿ ಕಳಿಸ್ತಾಳೆ. ನೀರು ತೊಟ್ಟಿಕ್ಕಂಗೆ, ಬಿಸಿಲಾಗೆ ಸೆಕೆ ನೀರು ತೊಟ್ಟಿಕ್ಕಂಗೆ ಬದುಕು ಮಾಡ್ತಾಳೆ. ಹಂಗಾದ್ರೇನೆ ಅವಳಿಗೆ ಇಂಥವೆಲ್ಲ ಬರಲ್ಲ. ನಮ್ಮಂಥ ಬಡವ್ರನ್ನ ಹೊಟ್ಟೆ ಮೇಲೆ ಹೊಡಿತಾಳೆ ಮನೆಯಾಳ ಮುಂಡೆ. ನಾನು ಅವಳನ್ನ ಎಷ್ಟು ನಂಬಿದ್ದೆ ಆ ಸಾಕಿನ. ಹೌದಾ? ಇರು, ಆ ಸಾಕಮ್ಮನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಬಿಡಲ್ಲ. ನಮ್ಮನ್ನೇ ಇಟ್ಕೊಡ್ತಾಳ ಅಯ್ಯಮ್ಮ. ಅಯ್ಯೋ ಆಮೇಲೆ ಇಟ್ಕೊಡಿವಂತೆ. ನಡಿಯೋ, ಈಗ ಯಾರನ್ನ ನೋಡಿದ್ರೆ ಆ ಶಾರದಮ್ಮಂಗೆ ಹೇಳ್ತಾರೆ ಹೋಗಿ ಪೆಂಗ ಬಂದೇವನಿ ಅಂತಾನ. ತಿರ್ಗಾ ಎಮ್ಮ ಎಳ್ಕೊಂಡೋಗಿ ಎಮ್ಮೆ ಸಗಣಿ ಬಾಸಕ್ಕಿತ್ತಾಳಂತೆ. ನಡಿ ನಡಿ. ಹಾಕಿರ್ತಾಳೆ. ನಾನೇನು ಮಾಡಿದ್ದೀನಿ? ನಾನೇನು ಕಾಯಿ ಕಿತ್ಕೊಂಡೇನು ಮನೆಗೆ ತಂದಿದ್ದೀನ? ಆ ಎಮ್ಮನೆ ತಗೊಂಡೋಗ್ತಲ್ಲ ಅಲ್ಲೇನೆ. ಹಂಗಿದ್ಮೇಲೆ ನಾನ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಯಾಕೆ ಅಂದ್ರೆ ಯಾರು ಇಲ್ಲ ಅಂತ ಹೇಳಿ ಹೋಗಿ ಕದ್ದು ಕಿತ್ತಿದ್ದಲ್ಲ ಕಾಯಿನ ನಮ್ಮ ಹೊಲ್ದಾಗೆ. ನಾವೇನಾದ್ರೂ ಬರಲಿಲ್ಲ ಅಂತಂದ್ರೆ ಅವನ್ನ ಮಾರ್ಕೊಂಡು ತಿಂತಿದ್ದೆ. ಮಾರ್ಬಿಟ್ಟು ಇನ್ನೊಂದ್ ದಿವಸ ಹೋಗಿ ಕಾಯಿ ಕಿತ್ಕೊಂಡು ಅದೇ ಕೆಲಸ ಕಾಳ ಕೆಲಸ ಮಾಡ್ತಿದ್ದೆ. ನಿನಗೇನು ಬಂದೈತಿ ಕಡಿದ್ರೆ ಊರಾಗೆಲ್ಲನ ಬಾಡೂಟ ಆಗಂಗಿದೀಯ. ಇಂಥ ಕಾಳ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯೇನು ನಿನ್ನ?
ಅಯ್ಯಯ್ಯೋ ಪೆಂಗ, ಏನು ಇದು? ಯಮ್ಮ ಬಂದೇ ಬಿಟ್ಟವಳೆ. ಇನ್ನೇನು ತಪ್ಪಿಸ್ಕೊಂಡು ಹೋಗ್ಬೋದು ಮನೆಗೆ ತಿನ್ಕೊಂಡು ಅಂತಾನ ಅಂದ್ಕೊಂಡ್ಬಿಟ್ಟಿದಾನ. ನನಗೆ ಗೊತ್ತಿತ್ತು ಬರ್ತಾನೆ ಅಂತಾನ, ಕಾತ್ಕೊಂಡಿದ್ದೆ ಯಾವಾಗ ಬರ್ತಾನೆ ಅಂತಾನ. ಏ ಲಸ್ಮಕ್ಕ, ಗುಂಡಜ್ಜಿ ನೋಡ್ರಿ, ಇವನು ನಮ್ಮ ಹೊಲ್ದಾಗೆ ಕಾಯಿ ಕದ್ದು ಸಿಗಾಕಣೆ. ಇವನಿಗೆ ಏನ್ ಶಿಕ್ಷೆ ಕೊಡ್ತೀರಾ ನೀವು? ಗುಂಡಜ್ಜಿ, ನೀನು ಹೊಸ್ತಾಗಿ ಪಂಚಾಯತಿ ಮುಖ್ಯಸ್ಥೆ ಆಗಿದ್ಯಾ, ನೀನೇ ಹೇಳು. ಏಯ್, ಏನ್ ಕದ್ರಜ್ಜಿ ಇದು? ನಿನ್ ಮಗ ಇಂಥ ಕೆಲಸ ಮಾಡ್ತಾನೆ ಅಂತಂದ್ರೆ ನೀನ್ ಸುಮ್ಮನೆ ಇದೀಯಲ್ಲ, ಬೈದು ಬುದ್ಧಿ ಹೇಳ್ಬೇಕು ತಾನೆ. ಇಷ್ಟು ದೊಡ್ಡ ಹಾಳು, ಹೋಗಿ ಎಲ್ಲಾದ್ರೂ ಕೂಲಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ ಬರಕ್ಕಾಗಲ್ವಾ ಇವನ್ ಕೈಲಿ? ನಿನಗಂತೂ ಆಗಲ್ಲ, ವಯಸ್ಸಾಗೈತೆ ಬಿಡು ಅನ್ಬೋದು. ಇವನಿಗೇನಾಗೈತೆ? ನೆನವಾದಂಗೆ ಕಲ್ಗುಂಡಿದ್ದಂಗೆ ಇದ್ದಾನೆ. ಹೋಗಿ ಕೂಲಿ ದುಡ್ಕೊಂಡ್ ಬಂದು ಇಬ್ರು ಮಾಡ್ಕೊಂಡು ತಿನ್ರಿ. ಅದ್ ಬಿಟ್ಬಿಟ್ಟು ಕಂಡರಲ್ದ ಕಾಯಿ ಕತ್ಕೊಂಡ್ ತಿಂಬೋದು, ಆ ಕೋಳಿ ಹಿಡ್ಕೊಂಬಂದು ತಿಂಬೋದು, ಅದು ಇದು ಅಂತೇಳಿ ಕಳ ಕೆಲಸ ಮಾಡ್ತೀರಾ? ಅವಾಗ ನೋಡಿದ್ರೆ ನನ್ನ ಸೊಸೆ ಸಾಕಿದಂತ ಕೋಳಿನ ಕತ್ಕೊಂಬಂದಿದ್ದ ಇವನು. ಅವಳು ಬಿಡ್ತಾಳ? ಆ ಸೊಸೆ ಮೊದ್ಲೇ ಕಂಜೂಸು, ಅವಳಂತೂ ಸುಮ್ಮನಾಗಲ್ಲ. ಇವನ ಹತ್ರ ಸರಿಯಾಗಿ ಕೆಲಸ ಮಾಡ್ಸವಳೆ. ತಿರ್ಗಾನಾದ್ರೂ ಬುದ್ಧಿ ಬೇಡವಾ ನಿನಗೆ? ಇಂಥ ಕೆಲಸ ಮಾಡಬಾರ್ದು ಅಂತಾನ? ಅಯ್ಯೋ ಹೋಗ್ಲಿ ಬಿಡುಗುಂಡಜ್ಜಿ, ಈಗೇನು ಅವನೇನು ಬೇಕು ಅಂತ ಮರತ್ತಿರಲಿಲ್ಲ, ಏನೋ ಎಳ್ನೀರು ಕುಡಿಯಂಗಾಯ್ತಂತೆ, ಅದಕ್ಕೆ ಒಂದು ಎಳ್ನೀರು ಕೀಳೋಣ ಅಂತ ಹತ್ತಿ ಅವನು ಅದು ಕಾಯಿ ಕಿತ್ತಾಕ್ಬಿಟ್ಟವನೆ ಒಂದು ಗೊನೇನ. ಏನೋ ತಪ್ಪಾಗೈತೆ, ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ವಾ ಹೇಳ್ರಿ? ಗೊತ್ತಿಲ್ಲದೆ ಮಾಡಿರೋ ತಪ್ಪಲ್ಲ ಇದು, ಗೊತ್ತಿದ್ದು ಮಾಡಿರೋದೇನೆ. ನಿನಗೂ ಗೊತ್ತೈತೆ. ಅಲ್ಲ, ಇದಕ್ಕೆ ಮುಂಚೆ ಎಲ್ಲನೂ ಯಾರೊಂದಾಗ ಕಾಯಿ ಕಿತ್ಕೊಂಬಂದಿದ್ದಂತೆ ನಿನ್ನ ಮಗ? ಇಲ್ಲ, ಎಲ್ಲೂ ಕಿತ್ಕೊಂಬಂದಿಲ್ಲ. ನಿಮ್ಗೆ ಯಾರು ಹೇಳ್ದವರು? ಯಾರು ಅಂದ್ರೆ ಆ ಸಾಕಮ್ಮ ಎಲ್ಲ ಹೇಳಿದ್ಲು. ಇವನು ಕಲ್ ಕೆಲಸ ಮಾಡೋದಕ್ಕೆ ನಿನ್ನ ಇದನ್ನು ಐತೆ, ನಿನ್ನ ಬೆಂಬಲನೂ ಐತೆ, ಅವಜ್ಜಿನ ಹೇಳ್ ಕಳ್ಸೋದು ಕಿತ್ಕೊಂಬರಗು ಅಂತಾನ ಹೇಳಿದ್ಲು ಎಲ್ಲಾನ. ಯಮ್ಮ ನೋಡ್ದ ಅಲ್ಲ, ಸಾಕಮ್ಮ ಒಳ್ಳೇದು ಹಂಗೆ ಹಿಂಗೆ ಅಂತೇಳಿ ಎಲ್ಲಿಗೆ ಬೇಕಂದ್ರಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಏನಾದರೂ ಇದ್ದರೆ ಜೊತೆಗೆ ಹೋಗ್ತಿದ್ರಿ. ಈಗ ನೋಡು, ಆ ಸಾಕಮ್ಮನೇ ಹಾಕ್ಕೊಟ್ಟವಳೆ ನಮಗೆ. ಆ ಸಾಕಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡು, ನಾವು ಸರಿಯಾಗಿ ಸಿಗಾಕ್ಸನ ಅವಳನ್ನ ಯಂತ್ರಗಾದ್ರು. ಏನ್ ಕದ್ರಜ್ಜಿ ನೀನು? ನೀನ್ ಬುದ್ಧಿ ಹೇಳಾಗಿ ಹೆಂಗೋ ಮಗ ಬಂದೇವನಲ್ಲ, ಅವನ ಜೊತೆ ದುಡಿಸ್ಕೊಂಡು ಚೆನ್ನಾಗಿರೋಣ ಅನ್ನೋದು ಬಿಟ್ಬಿಟ್ಟು ಈ ತರ ಕಳ್ತನದ ಬುದ್ಧಿ ಹೇಳ್ಕೊಡ್ತಿದ್ಯಲ್ಲ. ನೀನೇ ವಯಸ್ಸಾಗಿರೋಳು, ತಪ್ಪು ಮಾಡಿರೋರ್ಗೆ ನೀನ್ ಬೈದ್ ಬುದ್ಧಿ ಹೇಳೋದ್ ಬಿಟ್ಟು ಇಂಥ ಕೆಲಸನೇ ಮಾಡೋದು? ಅದು ನಾನು ಬೈದ್ ಬುದ್ಧಿ ಹೇಳ್ತಿದ್ದೆ ಕಣೆ ಲಸ್ಮಕ್ಕ. ಏನ್ ಮಾಡೋದು? ಈ ನನ್ನ ಮಗ ಪೆಂಗ್, ನನ್ನ ಮಗ ನಾನು ಏನು ಹೇಳಿರೋ ಅರ್ಥನೇ ಆಗಲ್ಲ. ಕದಿಯ ತಪ್ಪು ಕಣೋ, ಅವರು ಕಷ್ಟಪಟ್ಟು ಮಾಡಿರ್ತಾರೆ, ನಾವಿನ್ ಕತ್ಕೊಂಬಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಹಂಗೆಲ್ಲ ಮಾಡಬೇಡ ಅಂತಂದ್ರು ಕೇಳ್ತಾ ಇರಲಿಲ್ಲ. ಏನು ಮಾಡೋದು ಹೇಳು? ಕೂಲಿ ಹೋಗು ಅಂದರೆ ನನ್ನ ಕೈಲಿ ಆಗಲ್ಲ, ಕೂಲಿ ಹೋಗೋಕ್ಕೆ ಬಿಸಿಲ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಾನೆ. ಏನು ಮಾಡೋಣ ಹೇಳು ಇಂತನ್ ಕಟ್ಕೊಂಡು? ಅದಕ್ಕೆ ಏನಾನ ಮಾಡ್ಕೇಳಪ್ಪ, ನಾನು ಏನು ಕೇಳಲ್ಲ. ಒಟ್ಟಿನಲ್ಲಿ ನನಗೇನಾನ ಒಂದಿಷ್ಟು ಅಡುಗೆ ಪಡ್ಗೆ ಮಾಡೋಕ್ಕೆ 3 ಹೊತ್ತು ಅಡುಗೆ ಮಾಡಿಕಾಕೆ ನೀನು ಸಾಮಾನು ತಂದು ಹಾಕ್ಬೇಕು ಅಂದಿದ್ಕೆ ಇಂಥ ಕಾಳು ಕೆಲಸ ಮಾಡೋಕೆ ನಿಂತ್ಕೊಂಡವನೇ. ಏನು ಮಾಡೋದು? ಹೋಗ್ಲಿ ಬಿಡಿ ಅತ್ತಗೆ, ಇದೊಂದ್ಸಲ ಇನ್ಮೇಲೆ ಬೈದು ಬುದ್ಧಿ ಹೇಳ್ತೀನಿ, ಕೂಲಿ ಕಳಿಸ್ತೀನಿ. ಬೈದು ಬುದ್ಧಿ ಹೇಳ್ತೀನಿ ಅಂದ್ಬಿಟ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗದಿದ್ರೆ ಇನ್ನೊಂದು ದಿವಸ ಇನ್ನೊಂದು ಕೆಲಸ ಮಾಡ್ತಾನೆ, ಇನ್ನೊಂದು ಕಳ್ತನ ಮಾಡ್ತಾನೆ. ಇನ್ನೊಂದು ತೋಟಕ್ಕೆ ಹೋಗಿ ಕೀಳ್ತಾನೆ. ಈಗ ನಮ್ಮಲ್ದಾಗ ಸಿಗಾಕಣವನೇ ಇನ್ನೊಂದು ತೋಟಕ್ಕೆ ಹೋಗಿ ಅಲ್ಲೂ ಕದಿತಾನೆ, ಯಾರು ಇಲ್ಲ ಅಂತಾನು ನೋಡಿ. ಅದೆಲ್ಲ ಬೇಡ. ನಮ್ಮ ಮನೆಗೆ ನಮ್ಮ ಹೊಲ್ದಾಗೆ ತೆಂಗಿನಕಾಯಿ ಕದ್ದಿರೋ ತಪ್ಪಿಗೆ ಗುಂಡಜ್ಜಿ ಇವನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ನಮ್ಮ ಮನೆಗೆ ಎಮ್ಮೆ ಕಾಯಾರು ಯಾರು ಇಲ್ಲ, ನಮ್ಮಯ್ಯ ಹೋದಾಗಿಂದಾನ 2 ಎಮ್ಮೆಗಳು ಇದಾವೆ. ಈಗ ನಾನೇ ಒಂದಿಟ್ಟು ಹುಲ್ ತಂದು ಹಾಕಿ ನೋಡ್ಕೊಂತಿದ್ದೆ. ಈಗ ಇವನು ಬಂದು ಎಮ್ಮೆ ಕಾಯಕ್ಕೆ ಹೇಳ್ರಿ, ಬೆಳಗ್ಗೆ ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು, ಸಾಯಂಕಾಲ ಮೇಯಿಸ್ಕೊಂಡು ತಂದು ಕಟ್ಟಾಕ್ಬೇಕು ಕೊಟ್ಟಿಗೆಗೆ. ಅಲ್ಲ, ಏನೋ ಕಾಯಿ ಕದ್ದಿರೋದಕ್ಕೆ ಇಂಥ ಶಿಕ್ಷಣ? 1 ವಾರ ಎಮ್ಮೆ ಕಾಯ್ಬೇಕಾ? ನನ್ನ ಕೈಲಾಗಲ್ಲ, ಎಮ್ಮೆ ಗಿಮ್ಮೆ ಎಲ್ಲ ನಾನು ಕಾಯಲ್ಲ. ನಿಮ್ಮ ಕಾಯಿ ನಿಮ್ಮ ಮನೆಗೆ ಇದ್ದಾವೆ ತಾನೆ? ನಮ್ಮನೆಗೇನು ಕೊಟ್ಟಿದ್ದೀರಾ? ಏನು ಹಿಂಗೆ ಮಾತಾಡ್ತಾ ಇದೀಯಾ? ಅಲ್ಲ, ಕಳ್ತನ ಮಾಡಿಬಿಟ್ಟು ನೀನೇ ಅಯ್ಯಮ್ಮನ ಮೇಲೆ ಜೋರು ಮಾಡ್ತಾ ಇದೀಯಾ? ಅದೆಲ್ಲ ಬೇಕಾಗಿಲ್ಲ. ಸುಮ್ಮನೆ ಅಯ್ಯಮ್ಮ ಹೇಳ್ದಂಗೆ ಕೇಳ್ಕೊಂಡು ಎಮ್ಮೆ ನೋಡ್ಕೊ, ಇದೇ ನಿನಗೆ ಶಿಕ್ಷೆ. ಅವ್ರ ಮನೆ ಎಮ್ಮೆ ಕಾಯೋದೇ ಶಿಕ್ಷೆ. 1 ವಾರ ತಕ್ಕನ. ಕದ್ರಜ್ಜಿ, ನಿನಗೂ ಬುದ್ಧಿ ಬರುತ್ತೆ. ಮಗ 1 ವಾರ ಕೆಲ್ಸಕ್ಕೆ ಹೋಗ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತಾನ. ನೀನಾದ್ರೂ ಬೈದು ಬುದ್ಧಿ ಹೇಳ್ಬೇಕು ತಾನೆ? ನೀನೇನೆ ಇಂಥದಕ್ಕೆಲ್ಲನ ಇದು ಮಾಡಿದ್ರೆ ಕತ್ಕೊಂಬರೋಗು ಅಂತ ಕಳಿಸಿರಿ, ಕೂಲಿ ಮಾಡೋಕ್ಕಾಗಲ್ಲ ಅಂತಾನ. ಎಲ್ಲರೂ ಹಂಗೆ ಮಾಡಿದ್ರೆ ಊರು ಉದ್ಧಾರ ಆಗೋದಂಗೆ. ಬರೀ ಕಳ ಕೆಲಸ ಮಾಡ್ಕೊಂಡು ಜೀವನ ಮಾಡೋದಾದ್ರೆ? ಹೌದೌದು, ಹಂಗೆ ಬಿಟ್ರೆ ಇನ್ನೊಬ್ರು ಅದನ್ನೇ ಕಲಿತಾರೆ. ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿರೋರ್ಗೆ. ನಾಗಣ್ಣವ್ರಿಲ್ಲ, ಅವರೆಲ್ಲ ಹೋಗವ್ರೆ. ಅದಕ್ಕೆ ಗುಂಡಜ್ಜಿನೇ ಬಂದೆ ಕರ್ಕೊಂಬಂದಿದ್ದೀವಿ. ಗುಂಡಜ್ಜಿ, ಮೊದಲನೇದೇ ಹಿಂಗೆ ಮಾಡಿದ್ರೆ ಹೆಂಗೆ? ಏನೋ ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ ಅಂತ ನಾ ಹೇಳಿ ಕಳ್ಸು ಅಯ್ಯಮ್ಮಂಗೆ, ಶಾರದಮ್ಮಂಗೆ. 1 ವಾರ ತಕ್ಕನ ನನ್ನ ಮಗ ಇಲ್ದಿದ್ರೆ ನನಗೆ ಯಾರು ತಂದು ಹಾಕೋರು? ಈಗಲೇ ಮನೆಗೆ ಯಾತೂ ಇಲ್ಲ. ಇನ್ಮೇಲೆ ಇವನಿಗೆ ಬೈದು ಬುದ್ಧಿ ಹೇಳಿ ಕೂಲಿ ಕಳಿಸ್ತೀನಿ. ಇದೊಂದ್ಸಲ ಕ್ಷಮಿಸ್ಬಿಡ್ರಿ. ಕದಿಯ ತಪ್ಪು ಅಂತ ಅನ್ನೋದು ನಿಮ್ಮಿಬ್ಬರಿಗೂ ಗೊತ್ತು.
ಸಿಗಾಕೊಂಡ್ರೆ ಸರಿಯಾಗಿ ಶಿಕ್ಷೆ ಕೊಡ್ತಾರೆ ಬೈತಾರೆ ಎಂಬುದು ಗೊತ್ತು. ಆದರೂ ಕಳ್ತನ ಮಾಡಿದಿರ ಅಂದಮೇಲೆ ಅದನ್ನು ಕ್ಷಮಿಸೋಕ್ಕಾಗಲ್ಲ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಯಾರೆ ಬಿಡಪ್ಪ ಅಂದರೆ ಕ್ಷಮಿಸ್ಬೋದು. ಇದೆಲ್ಲ ಆಗಲ್ಲ. ಎಮ್ಮೆ ಹೇಳ್ದಂಗೆ ಒಂದು ವಾರ ಅಲ್ಲ, ಒಂದು 4 ದಿವಸ 5 ದಿವಸ ಹೋಗಿ ಅವ್ರ ಮನೆಗೆ ಹೇಳಿದ ಕೆಲಸ ಮಾಡು. ಎಮ್ಮೆ ಕತ್ಕೊಂಬಂದು ಎಮ್ಮೆ ಸಗಣಿ ಬಾಚಾಕು. ಗೊತ್ತಾಗುತ್ತೆ. ಗೊತ್ತಾಯ್ತಾ? 5 ದಿವಸನ 3 ದಿವಸ ಮಾಡ್ಕೊಂಡಜ್ಜಿ, 5 ದಿವಸ ಆಗಲ್ಲ. ನೀನ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ಸುಮ್ಮನೆ ಏನ್ ಹೇಳ್ತಾರ ಮುಖ್ಯಸ್ಥರು ಅದನ್ನ ನೀನ್ ಕೇಳಬೇಕು, ಪಾಲಿಸ್ಬೇಕು ಅಷ್ಟೇನಿ. ಬಾರ್ಗುಂಡಜ್ಜಿ ಹೇಳಿದ್ದಾಯ್ತಲ್ಲ, ಶಾರದಮ್ಮ ಕರ್ಕೊಂಡೋಗವನ್ನ. ಸರಿ ಆಯ್ತು ಕಣೆ ಲಸ್ಮಕ್ಕ, ಕರ್ಕೊಂಡೋಗಿ ಸರಿಯಾಗಿ ಕೆಲ್ಸಕ್ಕೆ ಇಕ್ತೀನಿ. ಆಯ್ತಮ್ಮ. ಪೆಂಗ ಅಲ್ಲೂ ಏನಾನ ಕಳ ಕೆಲಸ ಮಾಡಿಯ, ಆಮೇಲೆ ಮುಂದಿನ ಹಂಗೆ ಅದನ್ನೇನೆ ಮುಂದುವರ್ಸ್ಕೊಂಡೋಗ್ಬೇಕಾಗುತ್ತೆ. ಎಮ್ಮೆ ಕಾಯೋದನ್ನ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಶಿಕ್ಷೆನ ಅನುಭವಿಸೋದು ಕಲ್ತ್ಕ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬೇಡ. ಇನ್ನೊಂದ್ಸಲ ಮಾಡಿದ್ರೆ ತಿಂಗಳು ತಕ ನಾನು ನಿನ್ನ ಬಿಡಲ್ಲ. ಎಮ್ಮೆ ಕಾಯಕ್ಕೆ ಇಕ್ಕೋದು ಕಳ್ತನ ಮಾಡಿ ಸಿಗಾಕೊಂಡ್ರೆ ಇನ್ನೊಂದ್ಸಲ ಹೇಳಿರ್ತೀನಿ. ಅರೋ ಬಾ. ಊಟ ನನಗೆ? ಊಟ ನಾನೇ ಇಕ್ತೀನಿ ಬಾ. ಏನ್ ಮಾಡೋದು, ಗಂಡನೂ ಇಲ್ಲ. ಹಂಗಾದ್ರೆ ಬತ್ತೀನಿ ನಡಿಯಕ್ಕ, ನಡಿ. ಅಯ್ಯೋ ಈ ನನ್ನ ಮಗ ನೋಡಿದ್ರೆ ಹೋಗ್ಬಿಟ್ನಲ್ಲೋ, ಊಟ ಇಕ್ತಾರೆ ಅಂತ ಎಮ್ಮೆ ಕಾಯಕ್ಕೆ. ನಾನು ಹೆಂಗೆ ಮಾಡೋಣಪ್ಪ, ಮನೆ ಹಾಳು ಸಾಕಿಂದ ಎಲ್ಲ ಹಾಳಾಗೋಯ್ತು. ಅಯ್ಯಯ್ಯೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.